ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ, ಶುಭೋದಯ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದಿದ್ದೀವಿ. ವಿಶೇಷ ಏನಂದರೆ, ಕುಕ್ಕೆ ಸುಬ್ರಹ್ಮಣ್ಯ ಹಿಂದೆ ಒಂದು ದೊಡ್ಡ ಬೆಟ್ಟ ನೋಡ್ಬೋದು ನೀವು, ಕುಮಾರ ಪರ್ವತ ಬೆಟ್ಟ ಅಂತ. ಆ ಬೆಟ್ಟನ ಟ್ರಕ್ ಮಾಡೋದಕ್ಕಂತ ಬಂದಿದ್ದೀವಿ. ತುಂಬ ದಿನಗಳಿಂದ ಬೆಟ್ಟ ಟ್ರಕ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ನಾನು. ಇವಾಗ ಅದನ್ನು ಟ್ರಕ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ರಾತ್ರಿ ಬೆಂಗಳೂರಿಂದ ಬಂದು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಬಂದು ಹಾಲ್ಟ್ ಆಗಿದ್ವಿ ನಾವು. ಇವಾಗ ಸಮಯ ಬಂದ್ಬಿಟ್ಟು 5:15 ಆಗಿದೆ. ಸೊ 6 ಗಂಟೆಗೆ ಟ್ರೆಕ್ಕಿಂಗಿಗೆ ಶುರು ಮಾಡ್ತಾರೆ ಅಲ್ಲಿ. ಸೊ ಅಲ್ಲಿ ಹೋಗೋಣ ಅಂತ ರೆಡಿಯಾಗಿ ಬಂದಿದ್ದೀವಿ, ಕಾತುರದಿಂದ ಕಾಯ್ತಾ ಇದ್ದೀವಿ. ನೋಡಿ, ಹಿಂದೆ ಎಲ್ಲ ನೋಡ್ತಾ ಇರ್ಬೋದು, ಕುಕ್ಕೆಯಲ್ಲಿ ಹಬ್ಬ, ಜನ ಜಾತ್ರೆನೇ ನಡೀತಾ ಇದೆ. ಇಲ್ಲಿ ಸ್ಕಂದ ಷಷ್ಠಿ ನಡೀತಾ ಇದೆ. ನಮಗೂ ಗೊತ್ತಿರಲಿಲ್ಲ. ಇಲ್ಲಿ ಬುಕ್ ಮಾಡಿ ಎಲ್ಲ ಆದಮೇಲೆ ಹಿಂದಿನ ವಾರ ನಮಗೆ ಗೊತ್ತಾಯಿತು, ಇಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವ ಎಲ್ಲ ಇವತ್ತು ನಡೆಯುತ್ತಂತೆ. ಬಟ್ ನಾವು ಬೆಟ್ಟ ಹತ್ತೋದಕ್ಕೆ ಹೋಗೋದ್ರಿಂದ ರಥೋತ್ಸವ ಎಲ್ಲ ನೋಡೋದಕ್ಕಾಗಲ್ಲ. ನೋಡೋಣ, ಸಂಜೆ ಏನಾದರೂ ಅವಕಾಶ ಆದರೆ ಆ ರಥೋತ್ಸವ ಎಲ್ಲ ಹೇಗಿರುತ್ತೆ ಏನು ಅಂತ ನಿಮಗೊಂದು ಸಣ್ಣ ಕ್ಲಿಪ್ಪಲ್ಲಿ ನೋಡ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈಗ ಇಲ್ಲಿದ್ದೀವಲ್ಲ, ನಾವು ಕುಕ್ಕೆಯಲ್ಲಿ ಇದ್ದೀವಿ. ಈಗ ಕುಕ್ಕೆಯಿಂದ ನಾವು ಟ್ರೆಕ್ಕಿಂಗ್ ಹೋಗಬೇಕಂದ್ರೆ ಇಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ. ಆ 1 ಕಿಲೋಮೀಟ್ರ್ ಬಂದ್ಬಿಟ್ಟು ನಡ್ಕೊಂಡು ಹೋಗ್ಬೋದು, ಇಲ್ಲ ಆಟೋ ಹೋಗ್ಬೋದು. ಆಟೋಲ್ಲಿ ಹೋಗೋದೇ ಬೆಸ್ಟು, ಉತ್ತಮ ಅಂತಲೇ ಹೇಳ್ತೀನಿ. ಯಾಕಂದರೆ ನಾವು ಟ್ರೆಕ್ಕಿಂಗ್ ಹತ್ತಬೇಕಂದ್ರೆ ಸುಮಾರು 28 ಕಿಲೋಮೀಟ್ರ್ ಆಗುತ್ತೆ ಮೇಲೆ ಕೆಳಗೆ ಇಳಿಯೋದು. ತಿರ್ಗಾ ಇಲ್ಲಿ 1 ಕಿಲೋಮೀಟ್ರ್ ಅಂದರೆ 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿಂದ ಆಟೋ ಹಿಡ್ಕೊಂಡು ಹೋಗಬೇಕು. ಬನ್ನಿ, ಈಗ ಆಟೋ ಹಿಡ್ಕೊಂಡು ನೆಕ್ಸ್ಟ್ ಸ್ಪಾಟ್ ಎಲ್ಲಿ ಗೊತ್ತಲ್ಲ, ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಸ್ಪಾಟಲ್ಲಿ ಸಿಗೋಣ. ಸೊ ಅಂತೂ ಆಟೋ ತೊಗೊಂಡು ಇಲ್ಲಿ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದಿದ್ದೀವಿ. ನೋಡಿ, ಇಲ್ಲಿ ಬಂದರೆ ಇದು ದೇವರ ಗದ್ದೆ ಅಂತ ಜಾಗ ಇದು. ಇಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಇದೆ. ಸೊ ಆಟೋ ತೊಗೊಂಡು ಬರ್ಬೋದು, ಇಲ್ಲ ನೀವು ಸ್ವಂತ ಗಾಡಿ ತೊಗೊಬಂದರೆ ನೋಡಿ ಇಲ್ಲೆಲ್ಲ ಪಾರ್ಕಿಂಗಿಗೆಲ್ಲ ಸ್ವಲ್ಪ ವ್ಯವಸ್ಥೆ ಇದೆ. ಬಟ್ ಅಷ್ಟು ಜಾಸ್ತಿ ಗಾಡಿ ಪಾರ್ಕ್ ಮಾಡೋದಕ್ಕಾಗಲ್ಲ. ಇಲ್ಲ ಅಂದರೆ ಆಟೋ ಎಲ್ಲ ಆರಾಮಾಗಿ ಬರ್ಬೋದು. ಇಲ್ಲಿ ನೋಡಿ, ಇದೇನೇ ಎಂಟ್ರೆನ್ಸ್. ಇಲ್ಲಿ ಸಣ್ಣ ಗೇಟ್ ಇದೆ, ಗೇಟ್ ಒಳಗಡೆಯಿಂದ ಎಂಟ್ರೆನ್ಸ್. ಸುಬ್ರಹ್ಮಣ್ಯ ಮೀಸಲು ಅರಣ್ಯ. ಜಯ ಆಂಜನೇಯ. ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಸೊ ಬನ್ನಿ, ಎಲ್ಲ ಪರಿಚಯ ಮಾಡಿಕೊಡೋಣ. ಯಾರು? ನಮ್ಮ ಹೆಸರು ಪ್ರವೀಣ್ ಅಂತ. ರಾಹುಲ್ ಅಂತ. ನಾನು ನಿಮಗೆ ಚಿರಪರಿಚಿತ ಅಜಯ್. ಕರುಣ್. ಶಿವು ಅಂತ. ಯಾರಪ್ಪ? ನಮಸ್ಕಾರ, ಚೆನ್ನಾಗಿದ್ದೀರಾ? ಸೊ ಒಟ್ಟು 7 ಜನ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಇದು ಬಂದ್ಬಿಟ್ಟು ಸೌತ್ ಇಂಡಿಯಾಲ್ಲೇ ಒನ್ ಆಫ್ ದ ಟಫೆಸ್ಟ್ ಟ್ರಕ್ ಅಂತ ಹೇಳ್ತಾರೆ. ಸೊ ಇಷ್ಟು ದಿನ 2 ದಿನ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ. ಇವಾಗ ಒಂದೇ ದಿನದಲ್ಲಿ ಬೆಟ್ಟ ಹತ್ಬಿಟ್ಟು ಕೆಳಗಿಳಿಬೇಕು. ಸೊ ಎಲ್ಲ ರೆಡಿಯಾಗಿದ್ದಾರೆ. ನೋಡೋಣ. ಇಲ್ಲಿ ಮುಂದೆ ನೋಡಿ ಕ್ಯೂ ಇದೆ, ಬೇಗ ಬರಬೇಕು. ಲೇಟಾಗಿ ಬಂದರೆ ಇದೇ ಥರ ಕ್ಯೂವಲ್ಲಿ ನಿಂತ್ಕೊಂಡು ನಮ್ಗೆ ಹತ್ತೋದಕ್ಕೂ ಲೇಟ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಪ್ಲಾಸ್ಟಿಕ್ ವೆರಿಫಿಕೇಷನ್ ಎಲ್ಲ ಮಾಡಿಬಿಟ್ಟು ಮುಂದೆ ಹತ್ಕೊಂಡು ಹೋಗ್ತಾ ಇರೋದು. ಎಂಟ್ರೆನ್ಸಲ್ಲಿ ನಾವು ಆನ್ಲೈನಲ್ಲಿ ಟಿಕೆಟ್ಸ್ ಬುಕ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ಇಲ್ಲಿ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಏನು ID ಕಾರ್ಡ್ ಕೊಟ್ಟಿರ್ತೀವಿ ಅದೇ ID ಕಾರ್ಡೇ ತೊಗೊಬರ್ಬೇಕು. ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಪ್ಯಾನ್ ಕಾರ್ಡ್ ತೊಗೊಬಂದರೆ ಎಲ್ಲ ಅದು ವ್ಯಾಲಿಡ್ ಇರಲ್ಲ. ಆಧಾರ್ ಕಾರ್ಡಲ್ಲಿ ID ಪ್ರೂಫ್ ಕೊಟ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡೇ ನೋಡಿಸ್ಬೇಕಾಗುತ್ತೆ ವೆರಿಫಿಕೇಷನ್. ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಪ್ಲಾಸ್ಟಿಕ್ ಚೆಕಿಂಗ್ ಮಾಡ್ತಾರೆ. ಸೊ ಆದಷ್ಟು ಪ್ಲಾಸ್ಟಿಕ್ ಕಮ್ಮಿ ತೊಗೊಂಡೋದ್ರೆ ಒಳ್ಳೆಯದು. ಪ್ರತಿಯೊಂದು ರಬ್ಬರ್ ಬ್ಯಾಂಡ್ ಆಗಲಿ ಪ್ರತಿಯೊಂದೂ ಲೆಕ್ಕ ತೊಗೊತಾರೆ. ವಾಟರ್ ಬಾಟ್ಲ್ಗಳಿಗೆಲ್ಲ ಕವರೆಲ್ಲ ತೆಗೆದುಬಿಟ್ಟು ನಮ್ಮದೇ ಆದ ಒಂದು ಸ್ಟಿಕ್ಕರ್ ಹಾಕ್ಕೊಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರದ್ದು ಇಲ್ಲಿ ಬ್ಯಾಗ್ ಚೆಕ್ ಮಾಡ್ತಾರೆ. ಸೊ ನೀವು ಕಮ್ಮಿ ಪ್ಲಾಸ್ಟಿಕ್ ತೊಗೊಬಂದರೆ ಆದಷ್ಟು ಬೇಗ ಹೋಗ್ಬೋದು.
ಸೊ ಬನ್ನಿ, ಕುಮಾರ ಪರ್ವತ ಚಾರಣ ಈಗ ಶುರು ಮಾಡೋಣ. ವಿಡಿಯೋನ ಎಂಡ್ ತನಕ, ಕಡೆ ತನಕ ನೋಡಿ, ಸಂಪೂರ್ಣ ಮಾಹಿತಿ ನೀಡ್ತಾ ಹೋಗ್ತೀನಿ ಚಾರಣಾಗೆ. ವೆಲ್ಕಮ್ ಟು ಕುಮಾರ ಪರ್ವತ. ಸಗಾಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಕಾಲ್ದಾರಿ ಥರ ಇರುತ್ತೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ಥರ ಟೆರೇನ್ಗಳಿರುತ್ತೆ ಅಂತ. ಇಲ್ಲಿ ದಟ್ಟವಾದ ಕಾಡು, ನಿರ್ಜನ ಪ್ರದೇಶ. ಬನ್ನಿ, ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಈ ಸ್ಥಳದ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತಾ ಇರ್ತೀನಿ. ಕುಮಾರ ಪರ್ವತ ಟ್ರೆಕ್ಕಿಂಗು ಚಾರಣ ಬಂದ್ಬಿಟ್ಟು 2 ಕಡೆಯಿಂದ ಮಾಡ್ಬೋದು. ಒಂದು ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ, ಇವಾಗ ನಾವು ಬರ್ತಾ ಇದ್ದೀವಲ್ಲ ಅದು ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ. ಇನ್ನೊಂದು ಬಂದ್ಬಿಟ್ಟು ಸೋಮವಾರಪೇಟೆ ಕಡೆಯಿಂದ ಮಾಡ್ಬೋದು. ಏನಪ್ಪ ಇದು ಎರಡಕ್ಕೂ ವ್ಯತ್ಯಾಸ ಅಂದರೆ, ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ನಾವು ಮಾಡಿದ್ರೆ ಒಂದು ಸೈಡ್ ಬಂದ್ಬಿಟ್ಟು 14 ಕಿಲೋಮೀಟ್ರ್ ಆಗುತ್ತೆ. ಸೊ 14 ಕಿಲೋಮೀಟ್ರ್ ಹತ್ತಬೇಕು, 14 ಕಿಲೋಮೀಟ್ರ್ ಇಳಿಬೇಕು. ಅದೇ ನಾವು ಸೋಮವಾರಪೇಟೆ ಕಡೆಯಿಂದ ಮಾಡಿದ್ರೆ ಬರೀ 7 ಕಿಲೋಮೀಟ್ರ್ ಆಗುತ್ತೆ ನಾವು ಕುಮಾರ ಪರ್ವತ ಪೀಕ್ ರೀಚ್ ಆಗೋದಕ್ಕೆ. ಸೊ 7 ಕಿಲೋಮೀಟ್ರ್ ಹತ್ತೋದು, 7 ಕಿಲೋಮೀಟ್ರ್ ಇಳಿಯೋದು. ನಾವು ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ಚಾರಣನ ಶುರು ಮಾಡಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ನೀವು ಬರಬೇಕು ಅಂದರೆ ಬೆಂಗಳೂರಿಂದ ಇಲ್ಲ ಮೈಸೂರಿಂದ ಏನಾದರೂ ಬರೋ ಥರ ಇದ್ದರೆ ಹೇಗೆ ಬರ್ಬೋದು ಅಂದರೆ, ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ರೈಲಿನ ವ್ಯವಸ್ಥೆ ಇದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 7 ರಿಂದ 8 ಕಿಲೋಮೀಟ್ರ್ ಹಿಂದೆ ಸುಬ್ರಹ್ಮಣ್ಯ ರಸ್ತೆ ಅಂತ ನಿಲ್ದಾಣ ಇದೆ. ಅಲ್ಲಿಗೆ ನಿಮಗೆ ಬೆಳಗಿನ ಜಾವನೇ ರೈಲ್ ಬರುತ್ತೆ. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ನಿಮಗೆ ಆಟೋಗಳು ಸಿಗುತ್ತೆ ಸಿಕ್ಕಾಪಟ್ಟೆ. ಆಟೋಲ್ಲಿ ಬಂದು ಅಲ್ಲಿ ಕುಮಾರಧಾರ ನದಿಯಲ್ಲಿ ಫ್ರೆಶ್ ಆಗಿಬಿಟ್ಟು ಮತ್ತೆ ಆಟೋ ಇಟ್ಕೊಂಡು ಇಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಹತ್ರ ಬಂದು ಚಾರಣನ ಶುರು ಮಾಡ್ಬೋದು. ಮತ್ತೊಂದು ಆಪ್ಷನ್ ಬಂದ್ಬಿಟ್ಟು ನಮ್ಮ ಸಾರಿಗೆ ವ್ಯವಸ್ಥೆ ಇದೆ, ಇಲ್ಲ ನಮ್ಮ ಸ್ವಂತ ಗಾಡಿಗಳಲ್ಲಿ ಬಂದ್ಬಿಟ್ಟು ಕುಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಚಾರಣನ ಶುರು ಮಾಡ್ಕೋಬೋದು. ಅದೇ ನೀವೇನಾದರೂ ಸೋಮವಾರಪೇಟೆಯಿಂದ ಬರ್ತಾ ಇದ್ದೀರ ಅಂದರೆ ಸೋಮವಾರಪೇಟೆ ನಿಲ್ದಾಣಕ್ಕೆ ಬಸ್ಸಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಚಾರಣ ಶುರು ಮಾಡ್ಕೋಬೋದು. ಇನ್ನೂ ಅರ್ಧ ಕಿಲೋಮೀಟ್ರ್ ಕೂಡ ಬಂದಿಲ್ಲ, ಆಗಲೇ ಸುಸ್ತಾಗ್ಬಿಟ್ಟಿದೆ ನೋಡಿ. ಸೆಕೆ ನೀರು ಸುರಿತಾ ಇದೆ ಆಗಲೇ. ಇನ್ನೂ 13.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಮೊನ್ನೆ ಎಲ್ಲ ಇಲ್ಲಿ ಮಳೆ ಆಗಿದೆಯಂತೆ. ಮಳೆ ಆಗಿರೋದಕ್ಕೆ ನೋಡಿ ಮಣ್ಣೆಲ್ಲ ಬಂದ್ಬಿಟ್ಟು ಲೂಸ್ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಜಾರ್ತಾ ಇದೆ ಎಲ್ಲನೂ. ನಿಧಾನಕ್ಕೆ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಸುಳ್ಳು ಸುಳ್ಳು ಸುಳ್ಳು. ಕುಮಾರ ಪರ್ವತ ಟ್ರೆಕ್ಕಿಂಗ್ ಬಂದರೆ ಆದಷ್ಟು ನೀವು ಗ್ರೂಪ್ಗಳಲ್ಲೇ ಬರೋದು ಒಳ್ಳೆಯದು. ಒಬ್ಬೊಬ್ಬರೇ ಬಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನೋಡಿ. ಹಿಂದೆ ರಸ್ತೆಯಲ್ಲೂ ಕೂಡ ನಮ್ಗೆ ಯಾರೂ ಸಿಗಲ್ಲ, ಮುಂದೆನೂ ಕೂಡ ಯಾರೂ ಸಿಗಲ್ಲ. ಸೊ ಏನಾದರೂ ನಮಗೆ ಸಹಾಯ ಬೇಕು ಅಂದರೆ ಸಹಾಯ ನೀಡೋರು ಯಾರೂ ಇರೋದಿಲ್ಲ ಇಲ್ಲಿ. ಆದಷ್ಟು ಗ್ರೂಪ್ಗಳಲ್ಲೇ ಬರೋದಕ್ಕೆ ಟ್ರೈ ಮಾಡಿ. ನೋಡಿ, ಈಗ ಕುಮಾರ ಪರ್ವತ ಹತ್ತೋದಕ್ಕೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದ್ವಲ್ಲ, ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದರೆ ಒಟ್ಟು ಒಂದು ಸೈಡ್ ಬಂದ್ಬಿಟ್ಟು 14 ಕಿಲೋಮೀಟ್ರ್ ಆಗುತ್ತೆ. 14 ಕಿಲೋಮೀಟ್ರ್ ಬಂದ್ಬಿಟ್ಟು ಹಲವು ಸ್ಟೇಜ್ಗಳಲ್ಲಿ ನಾವು ಹತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಮೊದಲು ನಾವು ಚಾರಣ ಶುರು ಮಾಡಿದ್ವಲ್ಲ, ಅದು ಬಂದ್ಬಿಟ್ಟು ಜಾಗ ಬಂದ್ಬಿಟ್ಟು ದೇವ್ರ ಗದ್ದೆ ಅಂತ ಹೇಳ್ತಾರೆ. ದೇವ್ರ ಗದ್ದೆ ಆದಮೇಲೆ ಹೀಗೆ ಹತ್ಕೊಂಡು ಹೋದರೆ 2 ಕಿಲೋಮೀಟ್ರು ಮುಂದಿನ ಸ್ಟೇಜಲ್ಲಿ ಬಂದ್ಬಿಟ್ಟು ನಮಗೆ ನೀರಿನ ಹೊಳೆ ಸಿಗುತ್ತೆ. ಅದು ಬಂದ್ಬಿಟ್ಟು ಫಸ್ಟ್ ಸ್ಟೇಜು. 2ನೇ ಸ್ಟೇಜ್ ಬಂದ್ಬಿಟ್ಟು ಭೀಮನ ಬಂಡೆ ಅಂತ ಬರುತ್ತೆ. ದೊಡ್ಡದಾಗಿ ಬಂಡೆ ಕಲ್ಲಿರುತ್ತೆ, ಅಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ. 3ನೇದು ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ಹಾಗೆ ಭಟ್ರ ಮನೆ. ಸೊ ಅಲ್ಲಿ ಮುಂಚೆ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇತ್ತು, ಈಗ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ಅದು ಬಿಟ್ಟ ಮೇಲೆ ಅಲ್ಲಿಂದ ನಮಗೆ ಫಾರೆಸ್ಟ್ ಚೆಕ್ ಪೋಸ್ಟ್ ಬರುತ್ತೆ. ಚೆಕ್ ಪೋಸ್ಟ್ ಒಂದು ಸ್ಟೇಜ್ ಆದರೆ ಅಲ್ಲಿಂದ ಕಲ್ಲಿನ ಮಂಟಪ,
ಅಲ್ಲೊಂದು ಸ್ಟೇಜ್ ಬರುತ್ತೆ, ಕಲ್ಲಿನ ಮಂಟಪದಲ್ಲಿ ಕುಡಿಯೋದಕ್ಕೆ ನೀರಿನ ಹೊಳೆ ಇದೆ ಅಲ್ಲೂ. ಅದು ಬಿಟ್ಟರೆ ಅಲ್ಲಿಂದ ನಮ್ಮ ಫೈನಲ್ ಪೀಕು ಕುಮಾರ ಪರ್ವತ. ಸೊ ಇಷ್ಟು ಸ್ಟೇಜ್ಗಳಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ಬೆಟ್ಟ ಹತ್ತಿದ್ರೆ ಇಷ್ಟು ಸ್ಟೇಜ್ ಹೋಗಬೇಕು. ಇಷ್ಟಕ್ಕೆ 14 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ ವೀರೇಶ್ ಅವರು ತುಂಬ ಸುಸ್ತಾಗಿದ್ದಾರೆ ಅಂತ ಹೇಳ್ಬೋದು. ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ ವಿಡಿಯೋ ಮುಂದೆ, ಎನರ್ಜಿ ಇರೋ ಥರ. ಬಟ್ ಇದು ಅವ್ರ ನಿಜವಾದ ಮುಖ ಇಲ್ಲಿದೆ ನೋಡಿ. ಏನೋ ಮಾಡ್ತಿದ್ಯಾ ವೀರೇಶ್ ಅವರೇ, 1 ಕಿಲೋಮೀಟ್ರ್ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಟಯರ್ಡ್ ಆಗ್ತಿದೆ, ಹೊಟ್ಟೆ ಹಾಕೋ ದಪ್ಪ ಆಗ್ತಿದೆ, ಜಾಸ್ತಿ ಉಸಿರೆಳಿಬೇಕು ಅನಿಸ್ತಾ ಇದೆ. ಮೈಯಲ್ಲಿರೋ ಎಲ್ಲ ವಸ್ತುಗಳು, ಎಲ್ಲ ಸಾಮಾನುಗಳು ಎಲ್ಲ ಗೊತ್ತಾಗ್ತಿದೆ. ಒಂದೊಂದು ಕೂದಲು ಭಾರ ಅನಿಸ್ತಾ ಇದೆ. ಸೊ ಇವಾಗ ಕೂದಲು ಕೀಳೋ ಸಮಯ. ನಮ್ಮ ವೀರೇಶ್ ಅವರು ಒಂದೊಂದೇ ಕೂದಲು ಹತ್ತ ಕೀಳ್ತಾ ಹೋಗ್ತಾರೆ. ಈಗ ನೋಡಿ ಮೊದಲನೇ ಕೂದಲು. ಈ ಚಾರಣಕ್ಕೆ ನಾವು ಡೈರೆಕ್ಟಾಗಿ ಬಂದ್ಬಿಟ್ಟು ಬೆಟ್ಟ ಹತ್ತುತ್ತೀವಿ ಅಂದರೆ ಅದು ಆಗೋದಿಲ್ಲ. ಫಸ್ಟು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿದ್ಮೇಲೆ ಅದರ ಹಾರ್ಡ್ ಕಾಪಿ ತೊಗೊಬರ್ಬೇಕು. ಇಲ್ಲಿ ಹಾರ್ಡ್ ಕಾಪಿ ತೊಗೊಬಂದು ಇಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ನಾವು ಚಾರಣನ ಶುರು ಮಾಡೋಕ್ಕಾಗತ್ತೆ. ನೀವು ರಿಜಿಸ್ಟ್ರೇಷನ್ ಇಲ್ದಿರ ಬಂದರೆ ಚಾರಣ ಮಾಡೋದಕ್ಕಂತೂ ಹಲೋ ಇಲ್ಲ. ಅದಕ್ಕೆ ಈ ವರ್ಷದಿಂದ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ, ಪ್ರತಿದಿನಕ್ಕೆ 350 ಜನ ಮಾತ್ರ ಬೆಟ್ಟ ಹತ್ತೋದಕ್ಕೆ ಬಿಡ್ತಾರೆ. ಸೊ ನೋಡಿ, ನೀವು ಚಾರಣ ಮಾಡಬೇಕಂದ್ರೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡೇ ಬರಬೇಕು. ಆ ಟಿಕೆಟ್ ಲಿಂಕ್ ಏನಿದೆ, ಎಲ್ಲಿ ಬುಕ್ ಮಾಡಬೇಕು ಅಂತ ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿಕೊಂಡು ಟಿಕೆಟ್ ಬುಕ್ ಮಾಡ್ಕೊಬನ್ನಿ. ಹಾಂ ನೋಡಿ, ಒಂದು ಅಷ್ಟು ದೂರ ಹೋದರೆ ಒಂದೊಂದು ಥರ ರಸ್ತೆ ಮಾರ್ಗ ಇರುತ್ತೆ ನಡ್ಕೊಂಡು ಹೋಗೋದಕ್ಕೆ. ಇಲ್ಲೆಲ್ಲ ನೋಡಿ ಬರೀ ಕಲ್ಲುಗಳೇನೇ ಇದೆ. ನೋಡಿ ಸ್ಟ್ರೆಚ್ ಇದೆಯಲ್ಲ, ಸಿಕ್ಕಾಪಟ್ಟೆ ಸ್ಟೀಪ್ ಇದೆ ಇದು. ಕ್ಯಾಮ್ರಲ್ಲಿ ಎಷ್ಟು ಎವಿಡೆಂಟಾಗಿ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸ್ಟೀಪ್ ಇದೆ. ಹತ್ತೋ ಅಷ್ಟೊತ್ತಿಗೆ ಎದೆ ಉಸಿರು ಬಂದುಬಿಡುತ್ತೆ. ಅಷ್ಟು ಸುಲಭ ಇಲ್ಲ ಸ್ನೇಹಿತರೆ ಕುಮಾರ ಪರ್ವತ ಹತ್ತೋದು. ದಟ್ ಈಸ್ ವೈ ಹೇಳೋದು ಸೌತ್ ಇಂಡಿಯಾಸ್ ಟಫೆಸ್ಟ್ ಟ್ರಕ್. ನಾಯ್ಮರಿನೂ ಟ್ರೆಕ್ ಮಾಡಕ್ಕೆ ಬರ್ತಾ ಇದೆ. ರೂಟ್ ನೋಡಿಸ್ತೀಯಾ? ಏನು ನಿನ್ನ ಹೆಸರು? ಕುಚ್ಚಿಯಲ್ಲಿ ಬರ್ತದೆ, ಬೋರೆಲ್ಲ ಬರ್ತದೆ. ಅದರ ಹೆಸರು ಕಮಲ. ಬಿಸ್ಕೆಟ್ ಏನಿಲ್ಲಪ್ಪ, ತರಲಿಲ್ಲ. ಊಟ ಏನೋ ಸಿಗುತ್ತಂತ ಅದು ಬಿಸ್ಕೆಟ್ ಏನೋ ತರಲಿಲ್ಲ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ 2 ಅವರ್ ಆಯಿತು, ಇನ್ನೂ ಭಟ್ರ ಮನೆ ಬರಲೇ ಇಲ್ಲ. ಕೇಳಿದ್ರೆ ಇನ್ನು ಸ್ವಲ್ಪ ದೂರ ಅಂತಾರೆ. ಆ ಸ್ವಲ್ಪ ಎಷ್ಟು ಉದ್ದ ಇದೆ ಗೊತ್ತಿಲ್ಲ. ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಲ್ಲಿ ಡಿವಿಯೇಷನ್ ಹಾಕಿದ್ದಾರೆ. ಸೊ ಈಗ ಗಿರಿಗದ್ದೆಗೆ 1 ಕಿಲೋಮೀಟ್ರ್ ಇದೆ, ಅಂದರೆ ಭಟ್ರ ಮನೆಗೆ 1 ಕಿಲೋಮೀಟ್ರು. ಸೊ ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಭಟ್ರ ಮನೆಗೆ. ಕೊನೆಗೆ ಯಾವುದೋ ಒಂದು ಬೋರ್ಡ್ ಕಾಣಿಸ್ತು, ಫಾರೆಸ್ಟ್ ಆಫೀಸ್ ಅಂತೆ, 1 ಕಿಲೋಮೀಟ್ರು. ಕೆಳಗಡೆ ಹತ್ತಿದ್ದು ದೇವರಗಡ್ಡೆ, ಇದು ಬಂದ್ಬಿಟ್ಟು ಗಿರಿಗಡ್ಡೆ. ಇನ್ನೂ 1 ಕಿಲೋಮೀಟ್ರ್ ಹತ್ತಬೇಕು. ಈಗಲೇ ಸುಸ್ತಾಗಿಬಿಟ್ಟಿದೆ. ನಾವು ಈ ಬಿಸಿಲು ಬರೋದು ನೋಡಿಬಿಟ್ಟು ಇನ್ನೇನು ಪ್ಲೇನ್ ಟೆರೈನ್ ಬಂತು ಇಲ್ಲೇ ಇದೆ ಅಂದ್ಕೊಂಡ್ವಿ. ನೋಡಿದ್ರೆ ಇಲ್ಲ, ಇನ್ನೂ 1 ಕಿಲೋಮೀಟ್ರ್ ಇದೆ.
ನೋಡಿ ಇಲ್ಲಿಂದ ಫಸ್ಟ್ ವ್ಯೂ, ಕಾಡಿಂದ ಹೊರಗಡೆ ಬಂದು ಬೆಟ್ಟ ಗುಡ್ಡ ಕಾಣಿಸ್ತಾ ಇರೋದು ಫಸ್ಟ್ ವ್ಯೂ ಇದು. ಇನ್ನು ಆ ಕಡೆ ಎಲ್ಲ ಬೆಟ್ಟ ಗುಡ್ಡ ಇದೆ ಅಲ್ಲಿ, ಬಟ್ ಮೋಡ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ದೂರದಲ್ಲಿ ನಮಗೆ. ನೀನು ಭಟ್ರ ಮನೆ ಹತ್ತಿರದಲ್ಲೇ ಇದ್ದೀವಿ. ಫೈನಲಿ ಭಟ್ರ ಮನೆ ಬಂದು ತಲುಪಿದ್ದೀವಿ. ಭಟ್ರ ಮನೆ ಬಂದು ಅರ್ಧ ದಾರಿ ಬರುತ್ತೆ ನೋಡಿ. ಇಲ್ಲಿ ಎದುರುಗಡೆ ಗೋಡೆ ಕಾಣಿಸ್ತಾ ಇದೆಯಲ್ವ, ಇದೆ ಭಟ್ರ ಮನೆ. ಕುಮಾರ ಪರ್ವತದ ಅನ್ನದಾತ ಅನ್ಬೋದು ನಮ್ಮ ಭಟ್ರ ಮನೆ. ಇಲ್ಲೇನೆ ಈ ಕೆಳಗಡೆ ಇಳ್ಕೊಂಡು ಹೋದರೆ ಭಟ್ಟರ ಮನೆ. ಅವಾಗ ಕಟ್ಕೊಂಡಿದ್ದಾರೆ, ಚಿಕ್ಕದಾಗ ಅವಾಗ ಏನಿದೆ ಹಾಗೆ ಇದೆ ನೋಡಿ. ಇದೆ ಭಟ್ರ ಮನೆ ನೋಡಿ. ಕುಮಾರ ಪರ್ವತದ ಮಧ್ಯಭಾಗ ಇದೇ ಭಟ್ರ ಮನೆ, ಕುಮಾರ ಪರ್ವತದ ಅನ್ನದಾತ. ಇಲ್ಲಿ ಭಟ್ರ ಮನೆ ಬಿಟ್ಟರೆ ಬೇರೆ ಇನ್ನೇನು ಸಿಗೋದಿಲ್ಲ ಇಲ್ಲಿ ನೋಡಿ. ಇದು ಮುಂಚೆ ಏನೂ ಇರಲಿಲ್ಲ, ಈಗ ಇಲ್ಲಿ ಹೊಸದಾಗೆಲ್ಲ ಮಾಡಿಕೊಂಡು ಮಾಡಿದ್ದಾರೆ. ಸೊ ಇಲ್ಲಿ ಒಳಗಡೆ ಅಡುಗೆಗೆ ಎಲ್ಲ ನಾವು ಫೋನ್ ಮಾಡಿ ತಿಳಿಸಿದರೆ ಇಲ್ಲಿ ಅಡುಗೆಗೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ತಣ್ಣಗಿದೆ ನೀರು, ಫ್ರಿಜ್ಜಲ್ಲಿಟ್ಟರು ಇಷ್ಟು ತಣ್ಣಗೆ ಸಿಗೋದಿಲ್ಲ ನೀರು. ಪ್ಯೂರ್ ಮಿನರಲ್ ವಾಟರ್ ಇದ್ದಂಗಿದೆ ಇಲ್ಲಿ. ಇನ್ನು ಇದೆಲ್ಲ ಕುಡಿದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಹೋಗ್ಬಿಡುತ್ತೆ. ಎಲ್ಲ ಗಿಡಮೂಲಿಕೆಗಳು ಬೇರಿಂದ ಎಲ್ಲ ಬರುತ್ತಲ್ಲ ನೀರು, ತುಂಬಾ ಒಳ್ಳೆಯದು. ಇಷ್ಟೊತ್ತು ಅಲ್ಲಿ ಸೆಕೆಯಲ್ಲಿ ಬಂದು ಇಲ್ಲಿ ಒಂದು ಸಲ ನೀರಲ್ಲಿ ಮುಖ ತೊಳ್ಕೊಬಿಟ್ರೆ ತಣ್ಣಗೆ ಆಗ್ಬಿಡುತ್ತೆ. ಹಿಂದಿನ ವರ್ಷ ಎಲ್ಲ ಏನು ಮಾಡ್ತಿದ್ರು, ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ ಬಂದುಬಿಟ್ಟು 2 ದಿನ ಇರ್ತಿತ್ತು. ಸೊ ಸಾಮಾನ್ಯವಾಗಿ ಏನು ಮಾಡ್ತಾಯಿದ್ರು, ಎಲ್ಲ ಒಂದು 10 ಗಂಟೆ 11 ಗಂಟೆ ಹಂಗೆ ಬೇಸ್ ನಾವು ಹತ್ತಿದ್ವಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿ ಬಂದು ಉಳ್ಕೊತಾಯಿದ್ರು. ಇಲ್ಲಿ ಉಳ್ಕೊಳ್ಳೋದಕ್ಕೆ ನೋಡಿ ಇಲ್ಲೆಲ್ಲ ಟೆಂಟ್ ವ್ಯವಸ್ಥೆ ಮಾಡ್ತಾಯಿದ್ರು. ಇಲ್ಲೆಲ್ಲ ಫುಲ್ಲು ಏನಿಲ್ಲ ಅಂದರೂ ವೀಕೆಂಡ್ ಬಂದರೆ ಫುಲ್ಲು ಟೆಂಟ್ ಭರ್ತಿ ಆಗ್ಬಿಡ್ತಾಯಿತ್ತು ಇಲ್ಲೆಲ್ಲನೂ. ಈವನ್ ನಮ್ಮ ಟೆಂಟ್ ತಂದರೂ ಕೂಡ ಇಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಇರೋದು. ಇಲ್ಲಿ ಕೆಳಗಡೆ ಎಲ್ಲ ಟೆಂಟ್ ಹಾಕ್ಕೋಬೋದಿತ್ತು. ಆದರೆ ಈ ವರ್ಷದಿಂದ ಅರಣ್ಯ ಇಲಾಖೆಯವ್ರು ಏನು ಮಾಡಿದ್ದಾರೆ, ಉಳ್ಕೊಳ್ಳೋ ಹಾಗೆ ಎಲ್ಲೂ ಇಲ್ಲ ಕುಮಾರ ಪರ್ವತ. ಅಲ್ಲಿ ಹೋಗ್ಬಿಟ್ಟು ಒಂದೇ ದಿನದಲ್ಲಿ ಬೆಟ್ಟ ಹತ್ಬಿಟ್ಟು ಬರಬೇಕು ಅಂತ. ಸೊ ಮುಂಚೆ 2 ದಿನ ಟ್ರಕ್ ಇದ್ದಾಗ ಇಲ್ಲಿ ಬಂದು ಉಳ್ಕೊಬೋದಿತ್ತು. ಇಲ್ಲಿ ಬಂದು ಉಳ್ಕೊಂಡು ಬೆಳಗ್ಗೆ 4:15 ಗಂಟೆಗೆ ಎದ್ದು ಮೇಲ್ಗಡೆ ಹೋಗಿ ಸೂರ್ಯೋದಯ ನೋಡಿಕೊಂಡು ವಾಪಸ್ ಇಲ್ಲಿ ಬಂದು ಊಟ ಮಾಡಿಕೊಂಡು ತಿರ್ಗಿ ವಾಪಸ್ ಇಳಿತಾಯಿದ್ರು. ಬಟ್ ಇವಾಗ ಒಂದೇ ದಿನದಲ್ಲಿ ಈ ಟ್ರಕ್ನ ಮುಗಿಸ್ಬೇಕು. ಈಗ ಸಮಯ ಬಂದ್ಬಿಟ್ಟು 10 ಗಂಟೆ ಆಗಿದೆ. ಡೈರೆಕ್ಟ್ ಇಲ್ಲಿಂದ ಇವಾಗ ಪೀಕ್ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಊಟಕ್ಕೆ ಹೇಳಿದ್ದೀವಿ. ಇವಾಗ ಹೇಳ್ಬಿಟ್ಟು ಹೋದರೆ ನಾವು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿರ್ತಾರೆ. 150 ರೂಪಾಯಿ ಒಂದು ಊಟಕ್ಕೆ. ಇಲ್ಲಿ ಹೇಳ್ಬಿಟ್ಟು ಹೋದರೆ ನಾವು ಬರೋ ಅಷ್ಟೊತ್ತಿಗೆ ಊಟ ರೆಡಿ ಮಾಡಿರ್ತಾರೆ. ಸೊ ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ.